Hello students, welcome to RHchemistry. Yes, today is the day. Definitely we have to proud to be a teacher, and I am grateful to all my teachers because of their blessings. Today I am. ಇವತ್ತು ನಾನು ಒಬ್ಬ ಶಿಕ್ಷಕನಾಗೋದಕ್ಕೆ ಒಬ್ಬ ಶಿಕ್ಷಕನಿಂದ ಪಡೆದಿರುವಂತಹ ಒಂದು ಶಿಕ್ಷಕ ಸಮೂಹದಿಂದ ಪಡೆದಿರುವಂತಹ ಆಶೀರ್ವಾದವೇ ಹೊರತು ಮತ್ತೇನೂ ಕಾರಣ ಇಲ್ಲ. ಎಸ್, ಐ ಆಮ್ ಪ್ರೌಡ್ ಟು ಬಿ ಎ ಟೀಚರ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಎ ಸ್ಟೂಡೆಂಟ್ ಆಫ್ ಆಲ್ ದೋಸ್ ಟೀಚರ್ಸ್ ಹೂ ಟಾಟ್ ಮೀ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಟೀಚರ್ಸ್ ಡೇ ಅನ್ನೋದು ಸೆಪ್ಟೆಂಬರ್ 5 ಒಂದೇ ದಿವಸಕ್ಕೆ ಮುಗಿಯೋದಿಲ್ಲ. ಬಟ್ ಸೆಪ್ಟೆಂಬರ್ 5 ಅನ್ನೋದು ಒಂದು ದಿವಸ, ಅದು ಶಿಕ್ಷಕರ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಿದಂತಹ ಒಂದು ದಿವಸ. ಬಹುಶಃ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ಒಂದು ದಿವಸವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿ ಹೇಳದೇ ಇದ್ದರೆ ಇಷ್ಟೊಂದು ಇಂಪಾರ್ಟೆನ್ಸ್ ಬರ್ತೇ ಇರಲಿಲ್ವೇನೋ ಅಂತ ಅನಿಸ್ತದೆ. ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಎಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಕ ಅನ್ನೋ ವೃತ್ತಿ ಈಸಿಯದ್ದಲ್ಲ. ಬಹಳ ಜನ ಸಮಾಜದಲ್ಲಿ ಅಂದ್ಕೊಂಡು ಬಿಡ್ತಾರೆ, ಸೊ ಇವು ಟೀಚರ್ ಅಂತಂದರೆ ಇವನಿಗೆ ಎಷ್ಟು ಹಾಲಿಡೇಸ್ ಸಿಗ್ತದೆ, ಎಷ್ಟು ಸೂಟಿ ಸಿಗ್ತದೆ ವರ್ಷದಲ್ಲಿ, ಸೊ ಕ್ಲಾಸಿಗೆ ಹೋದ್ರಾಯ್ತು, ಒಂದು 4 ಜನರಿಗೆ ಕಲಿಸಿದ್ರಾಯ್ತು, ಬಂದ್ರಾಯ್ತು. ದಿಸ್ ಈಸ್ ನಾಟ್ ದ ಮೀನಿಂಗ್ ಆಫ್ ಟೀಚರ್. ಗೊತ್ತಿರಲಿ, ಒಬ್ಬ ಟೀಚರ್ ಆಗಬೇಕು, ಒಬ್ಬ ಶಿಕ್ಷಕನಾಗಬೇಕು ಅಂತಂದರೆ ಅವನಿಗೆ ಒಳಗಿನಿಂದ ಆ ಆಸಕ್ತಿ ಇರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಸ್ವಂತ ಮಗ ಮಗಳು ಅಂಥೇಳಿ ಅಂದ್ಕೊಂಡು ಅವರ ಒಂದು ಉದ್ಧಾರಕ್ಕೋಸ್ಕರ ಶ್ರಮಿಸಬೇಕು. ಬಹುಶಃ ಶಿಕ್ಷಕ ವೃತ್ತಿ ಅನ್ನೋದು ಒನ್ ಆಫ್ ದ ನೋಬೆಲ್ ಪ್ರೊಫೆಷನ್ ವಿಚ್ ಕ್ಯಾನ್ ಕ್ರಿಯೇಟ್ ಆಲ್ ಅದರ್ ಪ್ರೊಫೆಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಯಾರೇ ಒಬ್ಬ ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಸಕ್ಸಸ್ಫುಲ್ ಲಾಯರ್ ಅಂತ ಏನಾದರೂ ಹೇಳ್ಕೊತಾನೆ ಅಂತಂದರೆ ಅದರ ಹಿಂದೆ 10 ಶಿಕ್ಷಕರ ಒಂದು ಶ್ರಮ ಇರ್ತದೆ, ಅವರ ಒಂದು ಬ್ಲೆಸ್ಸಿಂಗ್ಸ್ ಇರ್ತದೆ. ಅದರ ಜೊತೆ ಇವನ ಒಂದು ಎಫರ್ಟ್ಸ್ ಸೇರಿಕೊಂಡು ಹಿ ಬಿಕೇಮ್ ಅ ಸಕ್ಸಸ್ಫುಲ್ ಪರ್ಸನ್. ಬಹುಶಃ ನಮ್ಮ ಒಂದು ಶಿಕ್ಷಕರು ರಿಸೀವ್ ಮಾಡುವಷ್ಟು ಈ ಬೈಗುಳಗಳನ್ನು ಯಾವ ಪ್ರೊಫೆಷನ್ ಅವರು ರಿಸೀವ್ ಮಾಡೋದಿಲ್ಲ. ಸೊ ನಿಮಗೇನಾದರೂ ಬರಲಿಲ್ಲ ಅಂತ ನಾನು ಫಸ್ಟ್ ಮಾತು ಕೇಳೋದು, ನಿನಗೆ ಯಾರು ಕಲಿಸಿದ್ದಂತಲೇ ಕೇಳ್ತಾರೆ. ಬಟ್ ವಿ ಆರ್ ಪ್ರೌಡ್ ಟು ಬಿ ಎ ಟೀಚರ್. ಯಾಕಂತಂದರೆ ಈ ಒಂದು ಪ್ರೊಫೆಷನಲ್ಲಿ ರಿಮೆಂಬರ್, ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಸಿಗ್ತದ ಅನ್ನೋದು ಒಬ್ಬ ಶಿಕ್ಷಕನಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಮೊನ್ನೆ ಫಸ್ಟ್ PUC ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಮ್ಮ ಕಾಲೇಜಲ್ಲಿ ಹೋಗಿ ಕೇಳಿದೆ, ಇನ್ ಅ ಕ್ಲಾಸ್ ರೂಮ್ ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಅ ಇಂಜಿನಿಯರ್, ಡಾಕ್ಟರ್? ಎಕ್ಸೆಪ್ಟ್ ಒನ್ ಸ್ಟೂಡೆಂಟ್, ಎವ್ರಿ ಒನ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಆ ಒಬ್ಬ ಸ್ಟೂಡೆಂಟಿಗೆ ಎಬ್ಸಿ ಕೇಳಿಸಿದೆ, ನೀ ಏನಾಗಬೇಕಂತ ಇದೆಯಾ ಅಂತೇಳಿ. ಆ್ಯಂಡ್ ಹೀ ಟೋಲ್ಡ್, ಸರ್ ಐ ವಾಂಟೆಡ್ ಟು ಬಿಕಮ್ ಅ ಟೀಚರ್ ಅಂತ ಅಂದ. I was very happy for that. Then I told to all, because of this one person, there are hundreds of engineers and doctors are going to create. See, ಈ ಶಿಕ್ಷಕ ವೃತ್ತಿ ಅನ್ನೋದು ಯಾವಾಗಲೂ ಕೂಡ ಒಂದು ಅಟ್ರಾಕ್ಟಿವ್ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಅನಿಸೋದೇ ಇಲ್ಲ. ಯಾಕಂತಂದರೆ ಅವರ ಜೀವನದಲ್ಲಿ ಒಂದು 100 ಡಾಕ್ಟರ್ಸ್ಗಳನ್ನ ನೋಡಿರ್ತಾರೆ, 100 ಇಂಜಿನಿಯರ್ಸ್ಗಳನ್ನ ನೋಡಿರ್ತಾರೆ, ಲಕ್ಷಗಟ್ಟಲೆ ರೂಪಾಯಿಗಳನ್ನು ಅವರು ತಿಂಗಳ ಗಳಿಸೋದನ್ನು ನೋಡಿರ್ತಾರೆ. ಬಟ್ ಒಬ್ಬ ಶಿಕ್ಷಕ ತ್ರಾಸು ಪಡೋದನ್ನು ನೋಡಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಅನ್ಕೋತಾರೆ, ಐ ಡೋಂಟ್ ವಾಂಟ್ ಟು ಬಿಕಮ್ ಅ ಟೀಚರ್ ಅಂತೇಳಿ. ಬಟ್ ಗೊತ್ತಿರಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಆ ಒಬ್ಬ ಟೀಚರಿಂದ ಮಾತ್ರ ಈ 100 ಪ್ರೊಫೆಷನ್ಗಳು, ಆ ಒಂದೊಂದು ಪ್ರೊಫೆಷನಲ್ಲಿ 100 ಒಳ್ಳೆಯ ಡಾಕ್ಟರ್ಸ್ಗಳು ಕ್ರಿಯೇಟ್ ಆಗ್ತಾರೆ. ಸೊ ಜೀವನದಲ್ಲಿ ಯಾವಾಗಾದರೂ ಚಾನ್ಸ್ ಸಿಕ್ಕರೆ ಒಬ್ಬ ಶಿಕ್ಷಕನಾಗೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಅದರಲ್ಲಿರುವಂಥ ಮಜಾನೇ ಬೇರೆ. ಸಿ, ಶಿಕ್ಷಕ ವೃತ್ತಿ ಡೆಫಿನೆಟ್ಲಿ ಇಟ್ ವಿಲ್ ನೆವರ್ ಅಟ್ರಾಕ್ಟ್ ಗುಡ್ ಸ್ಯಾಲ್ರಿ. ನೀವು ಒಂದು ಒಳ್ಳೆಯ ಸ್ಯಾಲ್ರಿಡ್ ಆಗೋದಕ್ಕೆ ಬಹಳ ನಿಮ್ಮ ಒಂದು ಎಫರ್ಟ್ಸನ್ನು ಹಾಕಬೇಕಾಗ್ತದೆ, ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಬೇಕಾಗ್ತದೆ. ಆ್ಯಂಡ್ ಯು ಹ್ಯಾವ್ ಟು ಶೋ ಹೌ ಮಚ್ ಯು ವಿಲ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ದ ಸ್ಟೂಡೆಂಟ್ಸ್. ಇದೆಲ್ಲ ಆದಮೇಲೆ ಮಾತ್ರ ನೀವೊಂದು ಹಂತಕ್ಕೆ ಬರ್ತೀರಿ. ಆ ಹಂತದಲ್ಲಿ ನೀವು ಹೇಳಿದಷ್ಟು ಸ್ಯಾಲ್ರಿಯನ್ನು ನಿಮ್ಮ ಕಾಲೇಜ್ದವರು ಕೊಡಬೇಕು, ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ದವರು ಕೊಡಬೇಕು ಅನ್ನೋ ಒಂದು ಲೆವೆಲ್ಗೆ ನೀವು ಬೆಳಿತೀರಿ. ಅದಕ್ಕೆ ಬೆಳೆಯೋದಕ್ಕೆ ನಾವು ನಮ್ಮ ಬೆವರನ್ನು ಸುರಿಸಲೇಬೇಕು. ಆ್ಯಂಡ್ ಐ ಬಿಕೇಮ್ ಎ ಟೀಚರ್ ಬೈ ಚಾಯ್ಸ್. ಗೊತ್ತಿಲ್ಲ, ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗೆ 2 ಇಂಪಾರ್ಟೆಂಟ್ ಪಾಯಿಂಟ್ ನಾವು ಒಂದು ಹಂತಕ್ಕೆ ತಲುಪಿದಾಗ ನಮ್ಮ ಮುಂದೆ ಕಾಣಿಸ್ತಾ ಇರ್ತದೆ. ಒಂದು ಬೈ ಚಾಯ್ಸ್, ಇನ್ನೊಂದು ಬೈ ಚಾನ್ಸ್. See, I never had a plan B in my life.
ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ನಾವು ಯಾವಾಗ ಪ್ಲಾನ್ ಬಿ ಅನ್ನು ಇಟ್ಕೋತೀವಿ. ಪ್ಲಾನ್ ಬಿ ಅಂದ್ರೇನು? ಫಾರ್ ಎಕ್ಸಾಂಪಲ್, ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್, ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಅದ್ರ ಜೊತೆಗೆ ಮನಸ್ಸಲ್ಲಿ ಒಂದು ಪ್ಲಾನ್ ಬಿ ಅನ್ನು ಮಾಡ್ಕೊಂಡಿರ್ತೀರಿ. ನಾನು MBBS ನನಗೆ ಮಾಡೋದಕ್ಕೆ ಆಗಲಿಲ್ಲ, ನೀಟಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಲಿಲ್ಲ ಅಂತಂದರೆ ಕ್ಯಾನ್ ಐ ಬಿಕಮ್ ಇಂಜಿನಿಯರ್ ಅಂತೇಳಿ ಅದ್ರ ಬಗ್ಗೆನೂ ನೀವು ಥಿಂಕ್ ಮಾಡಿ ರೆಡಿ ಇಟ್ಕೊಂಡಿರ್ತೀರಿ. ದಿಸ್ ಈಸ್ ಐ ಕಾಲ್ಡ್ ಆಸ್ ಪ್ಲಾನ್ ಬಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಮೇಕ್ ಪ್ಲಾನ್ ಬಿ ಇನ್ ಯುವರ್ ಲೈಫ್. ಯಾಕಂತಂದ್ರೆ ಯಾವಾಗ ನಮಗೆ ಪ್ಲಾನ್ ಬಿ ಇದೆ, ಇದು ಇಲ್ಲ ಅಂದರೆ ಇದು ಇದೆ ಅಂತೇಳಿ ಚಾಯ್ಸ್ ಇರ್ತದೆ ಜೀವನದಲ್ಲಿ, ದೆನ್ ವಿ ವಿಲ್ ನೆವರ್ ಗೆಟ್ ಸಕ್ಸಸ್ ಇನ್ ದ ಫಸ್ಟ್ ಪಾಯಿಂಟ್, ಪ್ಲಾನ್ ಎ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಯು ಹ್ಯಾವ್ ಟು ಹ್ಯಾವ್ ಅ ಟಾರ್ಗೆಟ್. ನಿಮ್ಮ ಗುರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಅದ್ರ ಬಗ್ಗೆ 24/7 ಥಿಂಕ್ ಮಾಡಿ. ಐ ವಾಂಟ್ ಟು ಬಿಕಮ್ ದ್ಯಾಟ್. ಅದಕ್ಕೆ ನಾ ಏನು ಮಾಡಬೇಕು? ರಿಮೆಂಬರ್, ವೆನ್ ಐ ವಾಸ್ ಇನ್ PUC ಸೆಕೆಂಡ್ ಇಯರ್, ಐ ಹ್ಯಾವ್ ಡಿಸೈಡೆಡ್ ಐ ವಾಂಟ್ ಟು ಬಿಕಮ್ ಅ ಟೀಚರ್. ಅದಾದಮೇಲೆ BScಗೆ ಬಂದಮೇಲೆ ಐ ಹ್ಯಾವ್ ಡಿಸೈಡೆಡ್ ಐ ವಾಂಟ್ ಟು ಬಿಕಮ್ ಟೀಚರ್ ಇನ್ ಕೆಮಿಸ್ಟ್ರಿ. ಯಾಕೆಂದರೆ ಆವಾಗ ನನಗೆ ಗೊತ್ತಾಯಿತು BSc ಫಸ್ಟ್ ಇಯರ್ ಇದ್ದಾಗ, ಸೊ ನನ್ನ ಸಬ್ಜೆಕ್ಟ್, ನನ್ನ ಸ್ಟ್ರೆಂತ್ ಈಸ್ ಕೆಮಿಸ್ಟ್ರಿ, ನಾಟ್ ಇನ್ ಫಿಸಿಕ್ಸ್ ಆಗಲಿ ಅಥವಾ ಮ್ಯಾಥಮೆಟಿಕ್ಸ್ ಆಗಲಿ ಅಥವಾ ಬಯಾಲಜಿ ಆಗಲಿ ನನ್ನ ಸ್ಟ್ರೆಂತ್ ಇಲ್ಲ ಅನ್ನೋದು. ದೆನ್ ಐ ಹ್ಯಾವ್ ವರ್ಕ್ಡ್ ಆನ್ ಮೈ ಸ್ಟ್ರೆಂತ್, ಐ ಓವರ್ಕಮ್ ಮೈ ವೀಕ್ನೆಸ್, ಆ್ಯಂಡ್ ನೌ ಐ ಆಮ್ ಸಕ್ಸಸ್ಫುಲಿ ಪ್ರೌಡ್ ಟು ಬಿ ಅ ಕೆಮಿಸ್ಟ್ರಿ ಟೀಚರ್. ಸೊ ಒಂದು ನಾವು ಗುರಿಯನ್ನು ಹಾಕ್ಕೊಂಡ ಮೇಲೆ ಆ ಗುರಿಯನ್ನು ಮುಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನನ್ನು ಹಾಕ್ಕೊಳ್ಳಿ. ಸೊ ಆ ಪ್ಲ್ಯಾನನ್ನು ಯಾವುದೇ ಕಾರಣಕ್ಕೂ ನಾನು ಫಾಲೋ ಮಾಡ್ತೀನಿ ಅನ್ನೋದೊಂದು ಛಲ ಇರಲಿ. ಒಬ್ಬ ಶಿಕ್ಷಕನ ಕೆಲಸ ಸಿಲೆಬಸ್ಸಲ್ಲಿ ಕಲಿಸೋದಷ್ಟೇ ಅಲ್ಲ, ಅಂದರೆ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಬರೋದಷ್ಟೇ ಅಲ್ಲ, ಒಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಏನೇನು ಬೇಕು ಅದನ್ನು ಪ್ರೊವೈಡ್ ಮಾಡೋದಾಗಿರ್ತದೆ. ಒಬ್ಬ ವಿದ್ಯಾರ್ಥಿಯನ್ನು ಕರೆಕ್ಟಾದ ದಾರಿಯಲ್ಲಿ ತಗೊಂಡು ಹೋಗೋದಾಗಿರ್ತದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಟೀಚರ್ಸ್ಗಳನ್ನ ನೋಡಿರ್ತಾರೆ. ದ ಟೀಚರ್ಸ್ ವಿಲ್ ಕಮ್ ಟು ದ ಕ್ಲಾಸ್ ಆ್ಯಂಡ್ ಫಿನಿಶ್ ದ ಸಿಲೆಬಸ್ ಆ್ಯಂಡ್ ಗೋ ಔಟ್ ಆಫ್ ದ ಕ್ಲಾಸ್. ಅವ್ರನ್ನ ನಾವು ಬಹಳ ದಿನ ನೆನ್ಪಿಟ್ಕೊಳ್ಳೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ನಾವು ನೆನ್ಪಿಟ್ಕೊಳ್ತೀವಿ ಯಾರನ್ನ ಅಂತಂದರೆ, ನಮಗೆ ಸಿಲೆಬಸ್ ಜೊತೆ ಜೀವನದ ಮೌಲ್ಯಗಳನ್ನು ಯಾರು ನಮಗೆ ಕಲಿಸಿರ್ತಾರೆ ಅವರನ್ನು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಶಿಕ್ಷಕರ ದಿನ, ಇವತ್ತು ಯಾವುದೋ ಒಂದು ಗೂಗಲಲ್ಲಿ ಹುಡುಕ್ತೀರಿ ಬೆಸ್ಟ್ ಕೋಟ್ಸ್ ಫಾರ್ ಟೀಚರ್ಸ್ ಡೇ ಅಂಥೇಳಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಕೆಳಗಡೆ ಹ್ಯಾಪಿ ಟೀಚರ್ಸ್ ಡೇ ಅಂತ ನಿಮ್ಮದು ಒಂದು ಲೈನ್ ಆ್ಯಡ್ ಮಾಡಿ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ಬಿಡ್ತೀರಿ. ನೀವು ನಿಮ್ಮ ಕೈಯಾರೆ ಟೈಪ್ ಮಾಡಿರುವಂಥ ಹ್ಯಾಪಿ ಟೀಚರ್ಸ್ ಡೇ ವಿಲ್ ಗಿವ್ ಮೋರ್ ಹ್ಯಾಪಿನೆಸ್ ಫಾರ್ ಅಸ್ ರಾದರ್ ದ್ಯಾನ್ ದೀಸ್ ಆಲ್ರೆಡಿ ಕ್ರಿಯೇಟೆಡ್ ಪೋಸ್ಟರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವಾಗಲೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನೀವು ಯಾರೂ ಕೂಡ, ಇನ್ಕ್ಲೂಡಿಂಗ್ ಮೀ, ನಮ್ಮ ಶಿಕ್ಷಕರಿಗಿಂತ, ನನ್ನ ಗುರುಕ್ಕಿಂತ, ನನ್ನ ಅಪ್ಪ ಅಮ್ಮನಕ್ಕಿಂತ ದೊಡ್ಡವರಿಲ್ಲ. ಸೊ ಯಾವಾಗಲೂ ಈ ಮೂರು, ತಂದೆ, ತಾಯಿ ಮತ್ತು ಗುರುವಿಗೆ ನಾವು ಋಣಿಯಾಗಿರಲೇಬೇಕು. ಯಾವಾಗ ನೀವು ಇವರು 3 ಜನಕ್ಕಿಂತ ದೊಡ್ಡವರು ಅಂಥೇಳಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅವತ್ತಿನ ದಿವಸ ನಿಮ್ಮ ಡೆವಲಪ್ಮೆಂಟ್, ಗ್ರೋತ್ ಸ್ಟಾಪ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಹಾಗೆ ನೋಡಿದರೆ ನಮ್ಮ ಕಾಲದಲ್ಲಿ ಇದ್ದಂತಹ ಒಂದು ರೆಸ್ಪೆಕ್ಟ್ ಟುವರ್ಡ್ಸ್ ದ ಟೀಚರ್ ಈಗ ಬಹಳ ಕಡಿಮೆ ಆಗ್ತಾ ಇದೆ. ಬಟ್ ಟೀಚರ್ಸ್ ರಿಮೇನ್ಸ್ ಸೇಮ್, ಗೊತ್ತಿರಲಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರೋ ಒಬ್ಬ ಟೀಚರ್ ನಿಮಗೆ 2 ಅಕ್ಷರ ಕಲಿಸಿರಲಿ, ಅವರನ್ನು ಗೌರವಿಸಿ. ಎಲ್ಲೋ ನೀವು ಹೋಗ್ತಾ ಇರ್ತೀರಿ, ಕಾಣ್ತಾರೆ, ಹೋಗಿ ಮಾತಾಡಿಸಿ, ಸರ್ ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಮಾತಾಡಿಸಿ. ಆ ಒಂದು ಖುಷಿ ಏನಿದೆಯಲ್ಲ, ಯಾರೋ ಒಬ್ಬ ವಿದ್ಯಾರ್ಥಿ ನಮ್ಮನ್ನು 4 ಜನರ ಮಧ್ಯೆ ಗುರುತಿಸ್ಕೊಂಡು ಬಂದು ಮಾತಾಡ್ತಾನೆ ಅಂತಂದರೆ ಅದರಲ್ಲಿ ಸಿಗುವಂಥ ಖುಷಿ ಈ ಲಕ್ಷಗಟ್ಟಲೆ ಸಂಬಳವನ್ನು ತಗೊಳ್ಳೋದ್ರಲ್ಲೂ ಕೂಡ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಆವಾಗ ನೀವು ಕಲ್ತಿರುವಂಥ ಹಳೆ ಸ್ಕೂಲ್ಗಳಿಗೆ, ಹಳೆ ಕಾಲೇಜಸ್ಗಳಿಗೆ ಹೋಗಿ ಭೇಟಿಯಾಗಿ ಅಲ್ಲಿರೋ ಟೀಚರ್ಸ್ಗಳನ್ನು ಭೇಟಿಯಾಗಿ ಬನ್ನಿ. ಆವಾಗ ಅವರಿಗೆ ಆಗುವಂಥ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ. ಈವನ್ ನಾವು ಯಾವುದೋ ಒಂದು ಕ್ಲಾಸಲ್ಲಿ ಕುಂತಿರ್ತೀವಿ, ಕ್ಲಾಸ್ ಮುಗಿದ ಮೇಲೆ ಆ ಟೀಚರ್ ಹತ್ರ ಹೋಗಿ ಮಾತಾಡಿ, ಸರ್ ಇವತ್ತು ನೀವೇನು ಕಲಿಸಿದ್ದೀರಿ ಅದು ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್ ಅಂಥೇಳಿ. ಗೊತ್ತಿರಲಿ, ಯಾರೋ ಒಬ್ಬ ಸಿನಿಮಾವನ್ನು ಮಾಡಿದಂತಹ ಹೀರೋವನ್ನು ನಾವು ಆರಾಧಿಸ್ತೀವಿ, ಅವನ ಒಂದು ಫೋಟೋವನ್ನು ಸ್ಟೇಟಸಲ್ಲಿ ಹಾಕ್ಕೊಂಡು ಜಿಗಿದಾಡ್ತೀವಿ, ಅವನೇ ನನ್ನ ಗುರು ಅಥವಾ ಅವನೇ ನನ್ನ ಐಡಿಯಲ್ ಅನ್ನೋ ಹಾಗೆ ಹಾರಾಡ್ತೀವಿ. ಇದಕ್ಕಿಂತ ದೊಡ್ಡದಾಗಿ ಗುರು ಅಂತ ಇರೋರು ನಮ್ಮ ಶಿಕ್ಷಕರು, ನಮ್ಮ ತಂದೆ ತಾಯಿಗಳು. ಅವರನ್ನು ಗೌರವಿಸಿ, ಅವರನ್ನು ಆಧಾರದಿಂದ ಕಾಣಿ. ಯಾವುದಾದ್ರೂ ನಿಮಗೆ ಒಂದು ಕ್ಲಾಸ್ ಬೆಸ್ಟ್ ಅಂತ ಅನಿಸಿದರೆ, ಸರ್ ದಿಸ್ ಕ್ಲಾಸ್ ಐ ಹ್ಯಾವ್ ಎಂಜಾಯ್ಡ್ ಅ ಲಾಟ್, ದಿಸ್ ದ ಬೆಸ್ಟ್ ಕ್ಲಾಸ್ ಇನ್ ಮೈ ಲೈಫ್ ಅಂತ ಅನಿಸಿದರೆ, ಆ ಟೀಚರನ್ನು ಕ್ಲಾಸ್ ಆದಮೇಲೆ ಹೋಗಿ ಅಪ್ರಿಷಿಯೇಟ್ ಮಾಡಿ.
ಸರ್ ಯು ಹ್ಯಾವ್ ಟಾಟ್ ವೆರಿ ಗುಡ್ ಇನ್ ದಿಸ್ ಕ್ಲಾಸ್, ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು ಅಂತೇಳಿ ಈ ಒಂದು ಫೀಡ್ಬ್ಯಾಕ್ ಏನಿದೆಯಲ್ಲ, ಸೊ ದಿಸ್ ಈಸ್ ದ ಫೀಡ್ಬ್ಯಾಕ್ ವಿಚ್ ವಿಲ್ ಗಿವ್ ಅಸ್ ಮೋರ್ ಸ್ಟ್ರೆಂತ್. ರಿಮೆಂಬರ್, ಯಾವಾಗಲೂ ಒಂದಷ್ಟು ತಿಂಗಳನ್ನು ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಂಡ್ಬಿಡ್ತೀವಿ, ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಎಷ್ಟು ಸಾರಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದಿರಿ, ನಿಮ್ಮ ಅಮ್ಮನಿಗೆ ಹೇಳಿದಿರಿ, ಎಸ್ಪೆಷಲಿ ಒಂದು ಅಡುಗೆಯನ್ನು ಚೆನ್ನಾಗಿ ಮಾಡಿದ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಸಮಾಧಾನ ಆದಮೇಲೆ, ಥ್ಯಾಂಕ್ ಯು ಅಮ್ಮ, ಎಂಥ ಮಸ್ತ್ ಅಡುಗೆ ಮಾಡಿ ಅಯ್ಯವ್ವ ಇವತ್ತು ಅಂಥೇಳಿ ಹೇಳಿದ್ದಾರೆ ಯಾವಾಗಾದರೂ? ಒಂದು ದಿವಸ ಹೇಳಿ ನೋಡಿ, ಎಷ್ಟು ಖುಷಿ ಆಗ್ತದೆ. ಹಾಗಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಯಾರೋ ಒಬ್ಬ ಫ್ರೆಂಡ್ಸನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಯಾರೋ ಒಬ್ಬ ಸಿನಿಮಾ ಹೀರೋವನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ಏನು ಮಸ್ತ್ ಫಿಲ್ಮ್ ಮಾಡಿದ್ದಾನಪ್ಪ ಅಂಥೇಳಿ. ಯಾವಾಗಲೂ ಊಟಕ್ಕಂತ ಹೋದಾಗ ಆ ರೆಸ್ಟೋರೆಂಟು ಮಾಡಿರುವಂಥ ಅಡುಗೆಯನ್ನು ನಾವು ಹೊಗಳ್ತೀವಿ. ನಮ್ಮ ಮನೆಯಲ್ಲಿ ಮಾಡಿರುವಂಥ ಅಡುಗೆಯನ್ನು ನಾವು ಹೊಗಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕೆ ಅಂತಂದ್ರೆ ನಮಗೆ ಅನ್ನಿಸ್ತದ ನಡೀತದ ಅಂಥೇಳಿ. ನಮ್ಮ ಸುತ್ತಮುತ್ತಲೂ ಇರುವಂಥ ಗುರುಗಳನ್ನು ಅವರಿಗೆ ಒಂದು ಗುಡ್ ಫೀಡ್ಬ್ಯಾಕನ್ನು ಕೊಡೋದಕ್ಕೆ ನಾವು ಹೆಸಿಟೇಟ್ ಮಾಡ್ತೀವಿ. ಸೊ ಸರ್, ನೀವು ಕಲಿಸಿದ ಅರ್ಥ ಆಗಿದೆ, ಒಂದು ಸಾರಿ ನಿಮ್ಮ ಗುರುವಿಗೆ ಹೋಗಿ ಹೇಳಿ, ಅವರಲ್ಲಿ ಆಗುವಂಥ ಖುಷಿಯನ್ನು ನೋಡಿ. ಸೊ ಸಣ್ಣ ಸಣ್ಣ ವಿಷಯದಿಂದ ಖುಷಿಯನ್ನು ಕಾಣೋರು ನಮ್ಮ ಟೀಚರ್ ಕಮ್ಯುನಿಟಿ. ನೀವು ವಿದ್ಯಾರ್ಥಿಗಳು, ನೀವು ಏನಾದರೂ ಒಂದು ರ್ಯಾಂಕ್ ಬಂದರೆ ನಿಮ್ಮ ಒಂದು ಫೋಟೋವನ್ನು ಸ್ಟೇಟಸ್ಸಲ್ಲಿ ಹಾಕ್ಕೊಂಡು ಹೆಮ್ಮೆ ಪಡೋರು ನಾವು. ಗೊತ್ತಿರಲಿ, ಅಂತಹ ಟೀಚರ್ಸ್ಗಳನ್ನು ಗೌರವಿಸಿ, ಅವರನ್ನು ನಿಮ್ಮ ಜೀವನದುದ್ದಕ್ಕೂ ನೆನೆಸಿ. ಬಿಕಾಸ್ ಆಫ್ ದಿಸ್ ಟೀಚರ್ ಐ ಆಮ್ ಟುಡೇ, ಬಿಕಾಸ್ ಆಫ್ ದಿಸ್ ಗುರು ಐ ಆಮ್ ಟುಡೇ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಒಬ್ಬ ಶಿಕ್ಷಕನಾಗಿ, ಒಬ್ಬ ಗುರುವಾಗಿ ನಾನು ಹೇಳೋದಿಷ್ಟೇ, ಶಿಕ್ಷಕ ವೃತ್ತಿ ಅನ್ನೋದು ಒಂದು ನೋಬೆಲ್ ಪ್ರೊಫೆಷನ್. ನಿಮಗೇನಾದರೂ ಟೀಚರ್ ಆಗಬೇಕು ಅಂತ ಅನಿಸಿದರೆ ಬೈ ಚಾಯ್ಸ್ ಟೀಚರ್ ಆಗಿ, ನಾಟ್ ಬೈ ಚಾನ್ಸ್. ಸೊ ಒಬ್ಬ ಶಿಕ್ಷಕನಿಗೆ ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ. ಒಬ್ಬ ವಿದ್ಯಾರ್ಥಿ ತನ್ನ ಮುಂದೆ ಇದ್ದಾನೆ ಅಂತಂದರೆ ಅವನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅವನು ತನ್ನ ಗುರಿಯನ್ನು ಮುಟ್ಟೋ ಹಾಗೆ ಮಾಡುವಂತಹ ಜವಾಬ್ದಾರಿ ಒಬ್ಬ ಶಿಕ್ಷಕನ ಮೇಲೆ ಇರ್ತದೆ. ಅದನ್ನು ನಾನು ಕೆಮಿಸ್ಟ್ರಿಯಲ್ಲಿ ಯಾವಾಗಲೂ ಕೆಟಾಲಿಸ್ಟ್ ಅಂತ ಹೇಳ್ತೀವಿ. ವಿಚ್ ಕ್ಯಾನ್ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್ ವಿದೌಟ್ ಅಂಡರ್ ಗೋಯಿಂಗ್ ಎನಿ ಚೇಂಜ್ ಇನ್ ದ ಮಾಸ್ ಆ್ಯಂಡ್ ಕಂಪೋಸಿಷನ್ ಅಂತೇಳಿ. ಎಸ್, we are proud to be a teacher and we are proud to be a catalyst who can convert reactant ಅಂದರೆ ಒಬ್ಬ ವಿದ್ಯಾರ್ಥಿ ಟು ದ ಪ್ರಾಡಕ್ಟ್. ಅಂದರೆ ಒಂದು ಒಳ್ಳೆಯ ಪ್ರೊಫೆಷನಲ್ ಕಾಲೇಜ್ ಸಿಗೋ ಹಾಗೆ, ಒಳ್ಳೆಯ ಮಾರ್ಕ್ಸ್, ಒಳ್ಳೆಯ ರ್ಯಾಂಕ್ ತಗೊಳ್ಳೋ ಹಾಗೆ ಕನ್ವರ್ಟ್ ಮಾಡುವಂಥದ್ದು. ಅದಕ್ಕಿಂತ ಜಾಸ್ತಿ ಅವನನ್ನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಕನ್ವರ್ಟ್ ಮಾಡುವಂಥದ್ದು ಕೆಟಾಲಿಸ್ಟ್ ಆದ ನಮ್ಮ ಜವಾಬ್ದಾರಿ. ಆ್ಯಂಡ್ ಆ ಜವಾಬ್ದಾರಿಯನ್ನು ನಾನು ನನ್ನ 100% ಕೊಟ್ಟು ನಾನು ಮಾಡ್ತೀನಿ ಅಂಥೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ನನ್ನ ಎಲ್ಲ ಶಿಕ್ಷಕರಿಗೆ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.